ಹಾಲಿನ ಡಬ್ಬವನ್ನು ಸ್ಕೂಟಿ ಮೇಲೆ ಇಟ್ಕೊಂಡು ಅತ್ತೆ ಶಾರದಾ ಸುಜಾತ ಟೀಚರ್ ಮನೆಗೆ ಬರುತ್ತಾಳೆ. ಗೇಟ್ಗೆ ಬೀಗ ಕಾಣಿಸುತ್ತೆ. ಇದೇನಿದು, ಸುಜಾತ ಟೀಚರ್ ಮನೆಗೆ ಬೀಗ ಹಾಕಿದೆ, ಎಲ್ಲಿಗೆ ಹೋಗಿರ್ತಾಳೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅವಳ ಸೆಲ್ ಫೋನ್ ರಿಂಗ್ ಆಗುತ್ತೆ. ನಮಸ್ತೆ ಸುಜಾತ ಟೀಚರು, ಹಾಲು ಹಾಕೋದಕ್ಕೆ ಮನೆಗೆ ಬಂದೆ, ಗೇಟ್ಗೇನು ಬೀಗ ಹಾಕಿದೆ. ನಾನೇ ನಿಮ್ಗೆ ಕಾಲ್ ಮಾಡೋಣ ಅಂದ್ಕೊಂಡಿದ್ದೆ, ಇಲ್ಲಿ ನೋಡಿ ನೀವೇ ಫೋನ್ ಮಾಡಿದ್ರಿ. ಶಾರದಾ, ಸಮ್ಮರ್ ರಜೆ ಅಲ್ವಾ, ನಾವು ಮಕ್ಕಳನ್ನ ಕರ್ಕೊಂಡು ಅಂದುಕೊಳ್ಳದೆ ಬೇರೆ ಊರಿಗೆ ಬಂದಿದ್ದೀವಿ. ಬೇಸಿಗೆ ರಜೆ ಆದ ಮೇಲೆ ಬರ್ತೀವಿ, ಬಂದ ಮೇಲೆ ನಾನೇ ನಿಮ್ಗೆ ಫೋನ್ ಮಾಡ್ತೀನಿ ಎಂದು ಸುಜಾತ ಹೇಳುತ್ತಲೇ ಸ್ವಲ್ಪ ದುಃಖದಿಂದ ಹಾಗೆ ಟೀಚರ್ ಇಡ್ತೀನಿ ಎಂದು ಹೇಳಿ ಫೋನ್ ಇಡುತ್ತಾಳೆ. ಈಗ ಎಲ್ರಿಗೂ ಬೇಸಿಗೆ ರಜೆ ಬಂದಿದೆಯಲ್ಲ, ಟೌನ್ ಅಲ್ಲಿ ಹಾಲು ಹಾಕಿಸ್ಕೊಳ್ಳೋರು ಯಾರ್ಯಾರಿದ್ದಾರೋ ಯಾರ್ಯಾರಿಲ್ವೋ. ಅಯ್ಯೋ ದೇವ್ರೆ, ಹೀಗಾದ್ರೆ ನನ್ನ ಸಂಪಾದನೆಗೆ ದೊಡ್ಡ ತೂತು ಬಿದ್ದ ಹಾಗೆ. ಇವ್ರನ್ನ ನಂಬ್ಕೊಂಡೆ ಅಲ್ವಾ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯಳನ್ನು ಚಿಕ್ಕ ಸ್ಕೂಲಿಂದ ದೊಡ್ಡ ಸ್ಕೂಲ್ಗೆ ಕಳಿಸ್ದೆ ಎಂದು ಅಂದುಕೊಂಡು ಸ್ವಲ್ಪವೂ ತಡ ಮಾಡದೆ ಸುಜಾತ ಟೀಚರ್ ಮನೆಯಿಂದ ಸ್ಕೂಟಿ ಮೇಲೆ ಹೊರಟು ಮತ್ತು ಸ್ವಲ್ಪ ದೂರದಲ್ಲಿರುವ ಶ್ಯಾಮಲಳ ಮನೆ ಮುಂದೆ ನಿಲ್ಲಿಸುತ್ತಾಳೆ. ಗೇಟ್ ಕಡೆ ನೋಡುತ್ತಾಳೆ, ಬೀಗ ಕಾಣಿಸೋದಿಲ್ಲ. ಶಾರದಳ ಮನಸ್ಸು ಸಂತೋಷವಾಗತ್ತೆ. ಹೋಗ್ಲಿ ಬಿಡು, ಸುಜಾತ ಟೀಚರ್ ಕುಟುಂಬ ಹೋದ್ರೂ ಪರವಾಗಿಲ್ಲ, ಶ್ಯಾಮಲಾ ಮೇಡಮ್ ಕುಟುಂಬ ಇದೆ. ಇವರಿಬ್ಬರು ಹೆಚ್ಚಾಗಿ ಹಾಲು ಹಾಕಿಸ್ಕೊತಾ ಇರ್ತಾರೆ, ಹೆಚ್ಚಿನ ಮೊತ್ತದಲ್ಲಿ ದುಡ್ಡು ಕೂಡ ಇವರೇ ಕೊಡ್ತಾರೆ. ಒಬ್ಬರು ಬೇಸಿಗೆ ಕಾಲದ ರಜೆ ಅಂತ ಹೊರಟೋಗಿದ್ದಾರೆ, ಇನ್ನೊಬ್ರಿದ್ದಾರೆ ಎಂದು ಅಂದುಕೊಂಡು ಹಾಲಿನ ಡಬ್ಬ ತೆಗೆದುಕೊಂಡು ಮನೆ ಬಾಗಿಲ ಹತ್ರಕ್ಕೆ ಬಂದು ಕಾಲಿಂಗ್ ಬೆಲ್ ಒತ್ತುತ್ತಾಳೆ. ಬಾಗಿಲು ತೆಗೆದ ಒಂದು ವಯಸ್ಸಾದ ಹೆಂಗಸು ಕಾಣಿಸುತ್ತಾಳೆ. ಆಕೆಯನ್ನು ಮೊದಲ ಸಲ ನೋಡುತ್ತಾಳೆ. ಯಾರಮ್ಮ ನೀನು, ನಿನ್ಗೆ ಯಾರು ಬೇಕು? ಅರೆ ಮೇಡಮ್ ನಮಸ್ತೆ, ನನ್ನ ಹೆಸರು ಶಾರದಾ, ನಾನು ಹಾಲು ಹಾಕೋಣ ಅಂತ ಬಂದೆ ಅಮ್ಮ. ಶ್ಯಾಮಲಾ ಮೇಡಮ್ ಇಲ್ವಾ ಮೇಡಮ್? ಓ, ಹಾಲಿನ ಹೆಂಗ್ಸ, ನೀನು ಬರ್ತೀಯ ಅಂತ ಶ್ಯಾಮಲಾ ಹೇಳಿದ್ಲು, ಒಂದು ನಿಮಿಷ ಇಲ್ಲೇ ಇರೋ ಎಂದು ಹೇಳಿ ಆ ದೊಡ್ಡ ಹೆಂಗಸು ಬಾಗಿಲು ಹಾಕುತ್ತಾಳೆ. ಶಾರದಾ ಅಯೋಮಯದಿಂದ ನೋಡ್ತಾ ಇರುವಾಗ ಆ ಹೆಂಗಸು ಬಾಗಿಲು ತೆಗೆದು ಶಾರದಳಿಗೆ ದುಡ್ಡು ಕೊಡುತ್ತಾಳೆ. ಈ ದಿನದಿಂದ ಹಾಲು ಬೇಡ ಶಾರದಾ ಎಂದು ಆಕೆ ಹೇಳುತ್ತಲೇ ಶಾರದಳ ಮುಖ ಚಿಕ್ಕದಾಗಿ ಹೋಗುತ್ತೆ. ಅದು ಗಮನಿಸದೆ ಆ ಹೆಂಗಸು, ನೋಡು ಶಾರದಾ, ಮನೆಯಲ್ಲಿ ಯಾರೂ ಇರ್ತಾ ಇಲ್ಲ, ಹಾಲು ಬೇಡ, ನಾನು ಮಾತ್ರನೇ ಇರ್ತೀನಿ. ನಿಮ್ಗೆ ಎಷ್ಟು ಬೇಕು ಹೇಳಿ ಮೇಡಮ್, ಅಷ್ಟು ಹಾಲು ಮಾತ್ರನೇ ಹಾಕ್ತೀನಿ. ನನಗೆ ಹಾಲು ಬೇಡ, ನಾನು ಹಾಲು ಕುಡಿಯಲ್ಲ, ಟೀ ಕಾಫಿ ಏನು ಕುಡಿಯಲ್ಲ ಎಂದು ಹೇಳಿ ಬಾಗಿಲು ಹಾಕಿಕೊಳ್ಳುತ್ತಾಳೆ ಆ ಹೆಂಗಸು. ಶಾರದಾ ಸ್ವಲ್ಪ ದಿಗಿಲು ಮುಖದಿಂದ ಸ್ಕೂಟಿ ಹತ್ರಕ್ಕೆ ಬರ್ತಾಳೆ. ಸ್ಕೂಟಿ ಮೇಲೆ ಮುಂದಕ್ಕೆ ಹೋಗುತ್ತಾ ತನ್ನಲ್ಲಿ ತಾನು ಆಲೋಚಿಸುತ್ತಾ ಇರ್ತಾಳೆ. ಇದೇನು ಹೀಗಾಗೋಯ್ತು, ಬೇಸಿಗೆ ಕಾಲ ಬಂದು ನನ್ನ ಸಂಪಾದನೆ ಮೇಲೆ ಏಟು ಹೊಡಿತು. ಸುಜಾತ ಟೀಚರ್ ಇಲ್ಲ, ಶ್ಯಾಮಲಾ ಮೇಡಮ್ ಇಲ್ಲ, ಹಾಲೇನೋ ತುಂಬಾ ಮಿಕ್ಕೋಗಿದೆ ಎಂದು ಅಂದುಕೊಳ್ಳುತ್ತಾ ಸ್ವಲ್ಪ ದೂರ ಬಂದು ಒಂದು ಬಾಯ್ಸ್ ಹಾಸ್ಟೆಲ್ ಮುಂದೆ ನಿಲ್ಲುತ್ತದೆ. ಗೇಟ್ ಹತ್ರ ನಿಂತ್ಕೊಂಡ ಆ ಹಾಸ್ಟೆಲ್ ಯಜಮಾನ ಶಾರದಳನ್ನು ನೋಡಿ, ಓ ಶಾರದಮ್ಮನವರೇ, ಹಾಸ್ಟೆಲ್ ಅಲ್ಲಿ ಹಾಲು ಕುಡಿಯುವ ಮಕ್ಕಳ ಯಾರೂ ಇಲ್ಲ, ಸಮ್ಮರ್ ಹಾಲಿಡೇಸ್ ಅಲ್ವಾ, ಎಲ್ರೂ ಅವ್ರ ಊರಿಗೆ ಹೊರಟೋಗಿದ್ದಾರೆ. ಈ ದಿನದಿಂದ ಹಾಲು ಬೇಡ, ಸರಿನಾ? ಅಯ್ಯೋ, ಇಷ್ಟು ಸಡನ್ ಆಗಿ ಹಾಲು ಬೇಡ ಅಂತ ಹೇಳಿದ್ರೆ ಹೇಗಯ್ಯ? ಹಾ, ಇದ ಕೂಡ 2 ತಿಂಗಳ ಮುಂದೆ ನೋಟಿಸ್ ಕೊಟ್ಟು ಹಾಲು ಬೇಡ ಅಂತ ಹೇಳ್ಬೇಕಾ? ಮತ್ತೆ ಅಷ್ಟೊಂದು ವ್ಯಂಗ್ಯ ಏನಕ್ಕಯ್ಯ? 1-2 ದಿನ ಮುಂಚೆ ಹೇಳಿದ್ರೆ ನಾನು ಬೇರೆ ಯಾರ ಹತ್ರ ಆದ್ರೂ ಮಾತಾಡ್ಕೋತಾ ಇದ್ದ ಇಲ್ಲ. ಈಗಾದ್ರೂ ತಪ್ಪಿ ಹೋಗಿದ್ದೇನು ಇಲ್ಲ ಶಾರದಮ್ಮ, ಮತ್ತೆಲ್ಲಾದ್ರೂ ಮಾತಾಡ್ಕೊಳ್ಳಿ. ಈ ದಿನ ಹಾಲು ಮಿಕ್ ಹೋಗುತ್ತಲ್ಲ ಸ್ವಾಮಿ, ಅದಕ್ಕೆ ನಾನೇನ್ ಮಾಡಲಾರೆ ಅಮ್ಮ. ಕನಿಷ್ಠ ಈ ದಿನ ಹಾಲು ತಗೊಂಡು ದುಡ್ಡು ಕೊಡಿ ಅಯ್ಯ. ಕುಡಿಯುವ ಮಕ್ಕಳು ಇಲ್ದಿದ್ದಾಗ ಹಾಲು ತಗೊಂಡು ನಾನೇನ್ ಮಾಡ್ಕೋಬೇಕು? ಹಾಲು ಅಭಿಷೇಕ ಮಾಡ್ಕೋಬೇಕಾ ಎಂದು ಅವನು ಕೇಳುತ್ತಲೇ ಶಾರದಳಿಗೆ ಒಂದು ಮಿಂಚಿನಂತಹ ಆಲೋಚನೆ ಬರುತ್ತೆ. ತಕ್ಷಣ, ನಿಮಗೆ ನೀವು ಮಾಡ್ಕೊಂಡ್ರೆ ಪುಣ್ಯ ಹೇಗೆ ಬರುತ್ತೆ ಐನೋರೇ? ಹಾಸ್ಟೆಲ್ ಬಿಸ್ನೆಸ್ ಚೆನ್ನಾಗಿರುವ ಹಾಗೆ ಆಶೀರ್ವದಿಸಿ ಅಂತ ದೇವರಿಗೆ ಮಾಡಿ ಸ್ವಾಮಿ, ಚೆನ್ನಾಗಿರುತ್ತೆ. ಸರಿ ಶಾರದಮ್ಮ, ಇನ್ನು ನೀನು ಹೊರಡು ಎಂದು ಹೇಳಿ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾನೆ ಆ ಯಜಮಾನ. ಇನ್ನು ಮಾಡುವುದಕ್ಕೇನು ಇಲ್ಲದೆ ನಿರಾಸೆಯಿಂದ ಸ್ಕೂಟಿ ಮೇಲೆ ತುಂಬಿರುವ ಹಾಲಿನ ಡಬ್ಬವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಶಾರದಾ. ಏನಾಯ್ತು ಅತ್ತೆ, ಯಾಕೆ ಹಾಗೆ ನಿರಾಸೆಯಿಂದಿದ್ದೀರಾ? ಬೇಸಿಗೆ ಕಾಲದ ಕಷ್ಟಗಳು ನಮಗೆ ಶುರುವಾಯ್ತಮ್ಮ. ಬೇಸಿಗೆ ಕಾಲಗಳು ನಮಗೆ ಶುರುವಾಗದಂದ್ರೇನತ್ತೆ, ನನಗೆ ಅರ್ಥವಾಗ್ತಾ ಇಲ್ಲ. ನಿನ್ನೆ ಮೊನ್ನೆ ಎಷ್ಟೋ ಹುಷಾರಾಗಿ ಹಾಡು ಹಾಡ್ಕೊಂಡು ಮನೆಗೆ ಬರ್ತಾ ಇದ್ರಿ, ಈ ದಿನ ಮಾತ್ರ ದಿಗಿಲಿನಿಂದ ಏನೋ ಕಳೆದುಕೊಂಡ ಹಾಗೆ ದುಃಖದಿಂದ ಬಂದಿದ್ದೀರಾ. ಇಷ್ಟಕ್ಕೂ ಏನಾಯ್ತು ಅತ್ತೆ? ಏನೇ ಸೊಸೆ, ಹೀಗೆ ಹೊರಗೆ ನಿಂತೆ ಹೇಳ್ಬೇಕಾ? ಮನೆಯೊಳಗೆ ಬಂದು ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆದ್ಮೇಲೆ ಹೇಳ್ಬೋದಾ? ನಿಮ್ಗೆ ಹೇಗೆ ಕಂಫರ್ಟೇಬಲ್ ಅನ್ಸುತ್ತೋ ಹಾಗೆ ಹೇಳಿಯತ್ತೆ, ಮತ್ತೇನು ಪರವಾಗಿಲ್ಲ.
ಅಂದ್ರೆ ನಾನು ಮನೆಯೊಳಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಆದ್ಮೇಲೆ ಹೇಳ್ತೀನಿ ವಿಷಯವೆಲ್ಲ. ಸರಿಯತ್ತೆ. ಡಬ್ಬ ತುಂಬಾ ಹಾಲೆಲ್ಲ ಹಾಗೆ ಇದೆ, ನೀರಂತ ಏನು ಚೊಲ್ಬೇಡ ಎಂದು ಶಾರದಾ ಹೇಳುತ್ತಲೆ. ಅನಾಮಿಕಾ ಆಶ್ಚರ್ಯದಿಂದ, ಏನತ್ತೆ ತಗೊಂಡು ಹೋದ ಹಾಲನ್ನು ಹಾಗೆ ತಿರುಗಿ ತಗೊಂಡ್ಬಂದ್ರ? ಏನಕ್ಕೆ? ಬೇಸಿಗೆ ಕಾಲ ಬಂದು ಅವ್ರಿಗೆ ರಜೆ ಕೊಟ್ಟಿದೆ, ನಮ್ಮ ಸಂಪಾದನೆಗೆ ಕೋತ ಮಾಡಿದೆ ಸೊಸೆ. ಅಯ್ಯೋ ಅತ್ತೆ, ಈ ಹಾಲಿನ ಸಂಪಾದನೆಯಿಂದಲೇ ಅಲ್ವಾ ಮಕ್ಕಳ ಸ್ಕೂಲ್ ಬದಲಾಯಿಸೋಣ ಅಂದ್ಕೊಂಡ್ವಿ, ಮತ್ತೀಗ ಹೇಗೆ? ಅಂದ್ಕೊಂಡಿದ್ದೆಲ್ಲ ನಡೆಯೋದಿಲ್ವಲ್ಲ ಸೊಸೆ, ಕೆಲವು ಆವಾಗವಾಗ ಹೀಗೆ ನಡೀತಾ ಇರುತ್ತೆ. ಏನ್ ನಡೆದ್ರು ನಮ್ಮ ಒಳ್ಳೇದಕ್ಕೆ ಅಂದ್ಕೊಂಡು ನನ್ನನ್ನು ನಾನು ಸಮಾಧಾನ ಮಾಡ್ಕೊಂಡೆ ಸೊಸೆ. ಅದೇ ವಿಷಯ ನಿಂಗ್ ಕೂಡ ಹೇಳ್ತಾ ಇದ್ದೀನಿ, ನೀನು ಕೂಡ ಸಮಾಧಾನ ಮಾಡ್ಕೋ. ಅಂದ್ರೆ ಈ ಬೇಸಿಗೆ ಕಾಲ ಎಲ್ಲ ಡಬ್ಬದ ಹಾಲು ನಮಗೆ ಮಿಕ್ಕಿ ಹೋಗುತ್ತೇನೋ ಅತ್ತೆ? ಅದೇ ಅಲ್ವಾ ನಾನು ಹೇಳ್ತಾ ಇರೋ ವಿಷಯ. ನೋಡಿ ಸೊಸೆ, ಮಕ್ಕಳನ್ನು ನಾವು ಮಾತಾಡಿದ ಸ್ಕೂಲ್ಗೆ ಕಳಿಸ್ಬೇಕು ಅಂತ ನಿಂಗಿದ್ರೆ ಈ ಹಾಲನ್ನು ಹಾಳು ಮಾಡದೆ ಏನ್ ಮಾಡಿದ್ರೆ ಹೆಚ್ಚು ದುಡ್ಡು ಬರುತ್ತೋ ಮೊದಲು ಆಲೋಚಿಸಿ ನಂಗೆ ಹೇಳು. ನಾನು ಮಾಡಬೇಕಾದ ಸಹಾಯ ಮಾಡ್ತೀನಿ, ಆಗ ಮಕ್ಕಳನ್ನು ದೊಡ್ಡ ಸ್ಕೂಲ್ಗೆ ಕಳ್ಸೋಣ, ಏನಂತೀಯ? ಸರಿ ಅತ್ತೆ, ಈಗ ನಾನು ನನ್ನ ತಲೆಗೆ ಕೆಲಸ ಕೊಡ್ಬೇಕು ಅನ್ನೋ ಮಾತು. ಇಷ್ಟು ಕಾಲ ನಾನು ಅದು ನಿನ್ಗಿಲ್ಲ ಅಂತ ಅನ್ಕೊಂಡಿದ್ದೆ ಸೊಸೆ, ಈಗ ನೀನು ತೋರಿಸಿದ ಹಾಗೆ ಕಾಣಿಸ್ತಾ ಇದೆ, ನೀನು ಕೂಡ ತಲೆ ಇದೆ ಅಂತ ಎಂದು ನಗುತ್ತಾ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ. ಅನಾಮಿಕಾ ಕೋಪದಿಂದ ನೋಡುತ್ತಾ ಹಾಲಿನ ಡಬ್ಬವನ್ನು ತೆಗೆದುಕೊಂಡು ಕಿಚನ್ ಒಳಗೆ ಹೋಗುತ್ತಾಳೆ. ಗ್ಯಾಸ್ ಒಲೆ ಮೇಲೆ ದೊಡ್ಡ ಪಾತ್ರೆ ಇಟ್ಟು ಹಾಲನ್ನು ಕಾಯಿಸುತ್ತಾ ಹೀಗೆ ಆಲೋಚಿಸುತ್ತಾಳೆ. ಅತ್ತೆ ಶಾರದಾ ಬರುತ್ತಾಳೆ. ಏನೇ ಸೊಸೆ, ನಿನ್ನ ತಲೆ ಕೆಲಸ ಮಾಡ್ತಾ ಇದೀಯಾ? ಮಾಡ್ತಾ ಇದೆ ಅತ್ತೆ. ಏನಾದ್ರೂ ಆಲೋಚನೆ ಬಂತಾ? ಹಾಲಲ್ಲದೆ ಹಾಲಿನಿಂದ ಏನೋ ಒಂದು ತಯಾರು ಮಾಡಿ ಮಾರ್ಬೇಕು ಅತ್ತೆ, ಆಗ್ಲೇ ನಮಗೆ ದುಡ್ಡು ಬರುತ್ತೆ. ಹೌದಾ ಸೊಸೆ? ಹೌದು ಅತ್ತೆ. ಇಲ್ಲ ಅಂದ್ರೆ ಮಕ್ಕಳು ಈ ಹಳೆ ಸ್ಕೂಲಲ್ಲಿ ಬರಲಾರ್ದ ಓದ್ತಾ ಇರ್ತಾರೆ. ಈ ಹಾಲಿನಿಂದ ಏನ್ ತಯಾರು ಮಾಡಿ ಮಾರಾಟ ಮಾಡ್ಬೇಕು ಅನ್ನೋದೇ ಪ್ರಶ್ನೆ ಹಾಕದೆ. ಚೆನ್ನಾಗೇ ಇದೆ, ಮತ್ತೆ ಉತ್ತರ ಕೂಡ ಹೇಳು. ಮೊದಲೇ ಇದು ಬೇಸಿಗೆ ಕಾಲ. ಹೌದಾ ಸೊಸೆ? ನಾನಿನ್ನು ಬಿಸಿಲು ಕಾಲ ಅನ್ಕೊಂಡೆ ಕಣೆ. ಅಬ್ಬಾ ಅತ್ತೆ, ಸ್ವಲ್ಪ ಹಂಗ್ಸೋದನ್ನ ಪಕ್ಕಕ್ಕಿಡಿ. ಏನು ಹಂಗ್ಸೋದ? ಸ್ವಲ್ಪ ಪಕ್ಕಕ್ಕಂದ್ರೆ ಹೋಗ್ತೀಯಾ ಅತ್ತೆ ಎಂದು ಸೊಸೆ ಅನಾಮಿಕಾ ಕೋಪದಿಂದ ಮೂತಿ ಮುದುಡಿಸಿಕೊಳ್ಳುತ್ತಾಳೆ. ಸರಿ ಸರಿ ಸೊಸೆ, ಈಗ ನಾನೇನು ಮಾತಾಡಲ್ಲ, ನೀನ್ ಹೇಳು. ಅತ್ತೆ, ಈ ಬೇಸಿಗೆ ಕಾಲದಲ್ಲಿ ಮಾರಾಟವಾಗೋದು ಕೂಲ್ ಡ್ರಿಂಕ್ಸು, ಕೊಬ್ಬಿನ ರಸ, ಜ್ಯೂಸು, ಲಸ್ಸಿ ಎಂದು ಅಂದುಕೊಳ್ಳುತ್ತಾ ಲಸ್ಸಿ ಅನ್ನುವ ಹತ್ತಿರಕ್ಕೆ ಬಂದು ನಿಂತು ಅನಾಮಿಕಾ ನಿಂತು ಹೋಗುತ್ತಾಳೆ. ಸಂತೋಷ ಪಡುತ್ತಾ ಹೀಗಂತಾಳೆ, ಎಸ್ ಲಸ್ಸಿ ಅತ್ತೆ, ಈ ಬೇಸಿಗೆ ಕಾಲದಲ್ಲಿ ಲಸ್ಸಿ ಕೂಡ ಚೆನ್ನಾಗಿ ಮಾರಾಟವಾಗುತ್ತೆ. ತಣ್ಣನೆ ಲಸ್ಸಿ, ಜಂಬೋ ಗ್ಲಾಸ್ 30 ರೂಪಾಯಿ ಇಟ್ಟು ಮಾರಾಟ ಮಾಡಿದ್ರೆ ಚೆನ್ನಾಗಿರುತ್ತೆ, ನಮಗೆ ಆಗ ಒಳ್ಳೆ ದುಡ್ಡು ಬರುತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಅತ್ತೆ ಶಾರದಾ ಕೂಡ ಸಂತೋಷ ಪಡುತ್ತಾಳೆ. ವಾರೆ ಬಾ ಸೊಸೆ, ನಿನ್ ತಲೆ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಏನೋ ತಡ ಏನಕ್ಕೆ ಸೊಸೆ? ಬಿಸಿ ಮಾಡಿದ ಹಾಲು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಹೆಪ್ಪಾಕು, ಆಗ ಅದು ಮೊಸರಾಗುತ್ತೆ. ಆ ಮೊಸರಿನಿಂದ ಲಸ್ಸಿ ಮಾಡಿ ಮಾರಾಟ ಮಾಡೋಣ, ಆಗ ನೀನು ಅಂದ ಹಾಗೆ ನಮ್ಗೆ ಒಳ್ಳೆ ಸಂಪಾದನೆ ಬರುತ್ತೆ. ಸರಿಯತ್ತೆ ಎಂದು ಹೇಳುತ್ತಲೇ ಶಾರದಾ ಕಿಚನ್ ಒಳಗಿಂದ ಹೊರಟು ಹೋಗುತ್ತಾಳೆ. ಇನ್ನು ಮಾರನೇ ದಿನ ಒಂದು ಮರದ ಕೆಳಗೆ ತಳ್ಳುಗಾಡಿ ಇಟ್ಟುಕೊಂಡು ಆ ಬಡ ಸೊಸೆ ಅನಾಮಿಕಾ ಲಸ್ಸಿ ಮಾರುತ್ತಾ ಇರ್ತಾಳೆ. ಅತ್ತೆ ಶಾರದಾ ಆ ಬಂಡಿ ಹತ್ರ ಕೂತ್ಕೊಂಡು ಮೊಸರನ್ನ ಕಡಿತಾ ಇರ್ತಾಳೆ. ಲಸ್ಸಿ ಸ್ವಾಮಿ ಲಸ್ಸಿ, ಬೇಸಿಗೆ ಕಾಲದಿಂದ ನಿಮ್ಮನ್ನು ತಣ್ಣಗೆ ಮಾಡುವ ಕೂಲ್ ಲಸ್ಸಿ. ಮಾಮೂಲು ಗ್ಲಾಸ್ 20 ರೂಪಾಯಿ, ಜಂಬೋ ಗ್ಲಾಸ್ ಆದ್ರೆ 30 ರೂಪಾಯಿ. ಬನ್ನಿ ಸ್ವಾಮಿ ಬನ್ನಿ ಎಂದು ಅನಾಮಿಕಾ ಮಾರುತ್ತಾ ಇರುತ್ತಾಳೆ. ಆ ದಾರಿ ಸುತ್ತ ಹೋಗ್ತಾ ಇರುವವರೆಲ್ಲ ಬಿಸಿಲನ್ನು ತಡೆದುಕೊಳ್ಳಲಾರದವರು ಆ ಲಸ್ಸಿ ಕುಡಿದ್ರೆ ಬಿಸಿಲಿನಿಂದ ಉಪಶಮನ ಇರುತ್ತೆ ಎಂದು ಭಾವಿಸಿ ಅನಾಮಿಕಳ ಗಾಡಿ ಹತ್ರ ಬಂದು ಲಸ್ಸಿ ಕುಡಿತಾ ಇರ್ತಾರೆ. ಶಾರದಾ ಮೊಸರನ್ನು ಲಸ್ಸಿ ಹಾಗೆ ಮಾಡ್ತಾ ಇರ್ತಾಳೆ. ಅನಾಮಿಕಾ ಲಸ್ಸಿನ ಮಾರ್ತಾ ಇರ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಲಸ್ಸಿ ಮಾರುವ ಬಡ ಸೊಸೆಯಾಗಿ ಅನಾಮಿಕಾ ಆ ಏರಿಯಾದಲ್ಲಿ ಬಹಳ ಒಳ್ಳೆ ಹೆಸರು ತಂದ್ಕೋತಾಳೆ. ದಿನ ಕಳೆಯುತ್ತಿದ್ದ ಹಾಗೆ ದುಡ್ಡು ಬಹಳ ಬರ್ತಾ ಇರುತ್ತೆ ಅನಾಮಿಕಾ ಮಾಡುವ ವ್ಯಾಪಾರಕ್ಕೆ. ಸೊಸೆ, ಹಾಲು ಹಾಕಿದ್ರು ಕೂಡ ಇಷ್ಟು ದುಡ್ಡು ಬರ್ತಾ ಇರ್ಲಿಲ್ಲ. ನಿನ್ನ ಲಸ್ಸಿ ಆಲೋಚನೆ ತುಂಬಾ ಚೆನ್ನಾಗಿದೆ ಕಣೆ, ಹೀಗೆ ಮಾರಾಟ ಮಾಡೋಣ. ಹಾಗೆ ಅತ್ತೆ ಎಂದು ಹೇಳಿ ಅತ್ತೆ ಸೊಸೆಯರಿಬ್ಬರು ಸೇರಿ ಮರದ ಕೆಳಗೆ ಲಸ್ಸಿ ಮಾರುತ್ತಾ ದುಡ್ಡು ಸಂಪಾದಿಸುತ್ತಾ ಸಂತೋಷದಿಂದ ಇರುತ್ತಾರೆ. ಹಾಯಾಗಿ ಸಾಗಿ ಹೋಗುತ್ತೆ ಅಂದುಕೊಳ್ಳುವವರ ವ್ಯಾಪಾರದಲ್ಲಿ ಎದುರೇಟು ಬರುತ್ತಲೇ ಕಷ್ಟಪಟ್ಟು ಗಾಬರಿಯಾಗಿ ದುಃಖ ಪಡುತ್ತಾ ಕೂತುಕೊಳ್ಳದೆ ಯಾವ ವಿಧದಿಂದ ಅವರ ಹತ್ತಿರವಿರುವುದರಿಂದಲೇ ಮೆರುಗಾದ ವ್ಯಾಪಾರ ಮಾಡಬಹುದು ಎಂದು ಆಲೋಚಿಸಿ ಈ ಬಡ ಸೊಸೆ ಲಸ್ಸಿ ವ್ಯಾಪಾರವನ್ನು ಪ್ರಾರಂಭಿಸಿದಳು. ವಿಜಯವಂತವಾಗಿ ತನ್ನ ಸಂಸಾರವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾಳೆ. ಅದು ಬೇಸಿಗೆ ಕಾಲ.
ನೀರಿನ ಬರದಿಂದ ಒದ್ದಾಡಿ ಹೋಗುತ್ತಿರುವ ಆ ಊರಿಗೆ ಪಶ್ಚಿಮ ದಿಕ್ಕಿನ ಕೊನೆಯಲ್ಲಿ ಬೀಗ ಹಾಕಿರುವ ನೀರಿನ ಬಾವಿಯ ಹತ್ತಿರ ಚಿಕ್ಕ ಬಿಂದಿಗೆ ಹಿಡಿದುಕೊಂಡು ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರ ಜೊತೆ ಬಹಳ ಜನ ನೀರಿನ ಬಿಂದಿಗೆ ಹಿಡಿದುಕೊಂಡು ಬಹಳ ಹೊತ್ತಿನಿಂದ ಕಾಯುತ್ತಾ ಇರುತ್ತಾರೆ. ಅತ್ತೆ, ಈಗ ನಾವು ಇಲ್ಲಿ ಯಾಕಿದ್ದೀವಿ? ನೀರಿಗಾಗಿ ಸೊಸೆ. ನೀರು ಮಾತ್ರನೇ ಬರುತ್ತಾ ಅತ್ತೆ? ಬಿಸಿಲಿಗೆ ಎಲ್ಲ ಪೂರ್ತಿಯಾಗಿ ಒಣಗಿ ಹೋಗಿ ಊರು ನೀರಿನ ಬರದಿಂದಿದೆ ಸೊಸೆ. ಇದು ಕೂಡ ಒಣಗೋದ್ರೆ ಹೇಗೆ ಅತ್ತೆ? ನಿನ್ನ ಅಮ್ಮನ ಹೊಟ್ಟೆ ಹೊಡೆಯ, ಅದೇನು ಬಾಯ ಇನ್ನೇನು ಎಂದು ಶಾರದ ಬೈಯುತ್ತಿರುವಾಗ ಸೈಕಲ್ ತುಳಿಯುತ್ತಾ ಸೈಕಲ್ ಬೆಲ್ ಒತ್ತುತ್ತಾ ಮಂಗಳಂ ಆ ಬಾವಿ ಹತ್ರ ಬರ್ತಾನೆ. ಎಲ್ಲರೂ ಕೇಳಿ, ಐನವರು ಬರುವ ಸಮಯ ಆಗಿದೆ. ಎಲ್ರು ಒಂದ್ ಕೈಯಲ್ಲಿ 50 ರೂಪಾಯಿ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ಕೊಡ ಹಿಡ್ಕೊಂಡು ರೆಡಿಯಾಗಿರಿ. 50 ರೂಪಾಯಿಗೆ 1 ರೂಪಾಯಿ ಕಡಿಮೆ ಆದ್ರೂ ನೀರು ಸಿಕ್ಕಲ್ಲ. ಎದುರು ಮಾತಾಡಿದ್ರೆ ಬಿಸಿಲಿನಲ್ಲಿ ಮೊಳಕಾಲ್ ಮೇಲೆ ನಿಂತ್ಕೊಳ್ಳುವ ಶಿಕ್ಷೆ ಬರುತ್ತೆ, ಗೊತ್ತಿದೆ ಅಲ್ಲ? ಎಲ್ರೂ ಜಾಗ್ರತೆ ಎಂದು ಅನ್ನುತ್ತಾ ಇರುವಾಗ ಅವರ ಹತ್ತಿರಕ್ಕೆ ಜೀಪಿನಲ್ಲಿ ಒಂದು ಕೊರಡು ಹಿಡಿದುಕೊಂಡು ಸುದರ್ಶನ್ ಬರುತ್ತಾನೆ. ಎಲ್ಲರೂ ಸುದರ್ಶನ್ಗೆ ಕೈ ಮುಗಿಯುತ್ತಾರೆ. ಏ ಮಂಗಳಂ, ಇಲ್ಲಿ ನೋಡು ಬೀಗದ ಕೀ, ಬಾವಿ ಬೀಗದ ಕೀ ತೆಗಿ ಎಂದು ಹೇಳಿ ಮಂಗಳಂ ಮೇಲೆ ಬೀಗದ ಕೈಯನ್ನು ಬಿಸಾಕುತ್ತಾನೆ ಸುದರ್ಶನ್. ಮಂಗಳಂ ಬೀಗ ತೆಗೆಯುತ್ತಾನೆ. ಎಲ್ರು ಮಂಗಳನಿಗೆ ದುಡ್ಡು ಕೊಟ್ಟು ಹೋಗಿ ನೀರನ್ನು ಹಿಡಿದುಕೊಳ್ಳುತ್ತಾ ಇರುತ್ತಾರೆ. ಶಾರದಾ ಕೂಡ 100 ರೂಪಾಯಿ ಕೊಟ್ಟು 2 ಚಿಕ್ಕ ಬಿಂದಿಗೆ ತುಂಬಾ ನೀರನ್ನು ಹಿಡಿದುಕೊಂಡು ಅಲ್ಲಿಂದ ಮನೆ ಕಡೆಗೆ ನಡೆಯುತ್ತಾ ಇರ್ತಾಳೆ. ಹೀಗೆ 2 ದಿನಗಳು ಕಳೆಯುತ್ತದೆ. ಆ ನಂತರ ಮನೆಗೆ ಬಂದ ಹೊಸ ಸೊಸೆ ಅನಾಮಿಕಳಿಗೆ ಅತ್ತೆ ಶಾರದಾ ಹತ್ತಿರವಿದ್ದು ಆ ಊರಿನ ಪರಿಸ್ಥಿತಿಯ ಬಗ್ಗೆ, ಮಾಡಬೇಕಾದ ಮಾಡಬಾರದ ಕೆಲಸಗಳ ಬಗ್ಗೆ ಹೇಳ್ತಾ ಇರ್ತಾಳೆ. ಸೊಸೆ, ನಾನು ಹೇಳಿದ್ದನ್ನ ಜಾಗೃತಿಯಾಗಿ ಕೇಳು. ಯಾರು ಕರೆದ್ರು, ಯಾರು ಹೇಳಿದ್ರು, ಎಂತಹ ಪರಿಸ್ಥಿತಿಯಲ್ಲೂ ಪೂರ್ವ ದಿಕ್ಕಿನಲ್ಲಿರುವ ಹ್ಯಾಂಡ್ ಪಂಪ್ ಹತ್ರ ಯಾವತ್ತಿಗೂ ಹೋಗ್ಬೇಡ. ಯಾಕೆ ಹೋಗ್ಬಾರ್ದು ಅತ್ತೆ? ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ, ಹೇಳಿದ್ದನ್ ಕೇಳು, ಎದುರು ಪ್ರಶ್ನೆ ಕೇಳ್ಬೇಡ. ಹಾಗೆ ಅತ್ತೆ. ಅಡಿಗೆ ಮಾಡಿದ್ಯಾ ಸೊಸೆ? ಹೊಲದಿಂದ ತಂದೆ ಮಗ ಬರ್ತಾ ಇದ್ದಾರೆ. ಅನ್ನ ಮಾತ್ರ ಮಾಡಿದ್ದೀನತ್ತೆ. ನೀವು ಹೋಗಿ ಚಿಕನ್ ತಗೊಂಡ್ಬರ್ತೀನಿ ಅಂತ ಹೇಳಿದ್ರಿ. ಮರ್ತು ಹೋದೆ ಕಣೆ, ಈಗಲೇ ಹೋಗಿ ತಗೊಂಡ್ಬರ್ತೀನಿ. ನೀನು ಅಷ್ಟರಲ್ಲಿ ಈರುಳ್ಳಿ ಕಟ್ ಮಾಡ್ತಾ ಇರು. ಹಾಗೆ ಅತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಮನೆಯಿಂದ ಹೊರಟು ಹೋಗುತ್ತಾಳೆ. ಅಷ್ಟೇ, ಇನ್ನು ತಡ ಮಾಡದೆ ಅನಾಮಿಕಾ ಹಿತ್ತಲಿನಲ್ಲಿರುವ ಗೋಡೆ ಹತ್ತಿರ ಬಂದು ಪಕ್ಕದ ಮನೆಯ ಹಿತ್ತಲಿನಲ್ಲಿರುವ ಸುಜಾತಳನ್ನು ಕರೆಯುತ್ತಾಳೆ. ನಮಸ್ತೆ ಅಮ್ಮ, ನೀವು ನನಗೆ ಏನಾಗ್ತಿರೋ ನನಗ್ ಗೊತ್ತಿಲ್ಲ. ನನ್ನ ಹೆಸರು ಅನಾಮಿಕಾ, ನಾನು ಶಾರದಾ ಅವರ ಸೊಸೆ. ಗೊತ್ತಮ್ಮ ನಂಗೆ, ನನ್ನ ಹೆಸರು ಸುಜಾತ. ನಾನು ನಿಂಗೆ ಚಿಕ್ಕಮ್ಮ ಆಗ್ತೀನಿ. ಚಿಕ್ಕಮ್ಮ, ನಾನು ನಿಮ್ಮನ್ನ ಒಂದು ವಿಷಯ ಕೇಳ್ಬೇಕು ಅನ್ಕೋತಾ ಇದ್ದೀನಿ. ಕೇಳು ಅನಾಮಿಕಾ, ನನಗೂ ಗೊತ್ತ ವಿಷಯವಾದ್ರೆ ನಾನು ಖಚಿತವಾಗಿ ಹೇಳ್ತೀನಿ. ಪೂರ್ವ ದಿಕ್ಕಿನಲ್ಲಿರುವ ಹ್ಯಾಂಡ್ ಪಂಪ್ ಹತ್ರ ಹೋಗ್ಬೇಡ ಅಂತ ನಮ್ಮತ್ತೆ ಹೇಳ್ತಾ ಇದ್ದಾರೆ. ಆ ಹ್ಯಾಂಡ್ ಪಂಪ್ ಹತ್ರ ಏನಿದೆ ಚಿಕ್ಕಮ್ಮ? ಯಾಕೆ ಆ ಹ್ಯಾಂಡ್ ಪಂಪ್ ಹತ್ರ ಯಾರು ಹೋಗ್ಬಾರ್ದು? ಆ ಹ್ಯಾಂಡ್ ಪಂಪ್ ಬಗ್ಗೆ ಬೇಕಾದಷ್ಟು ಕಟ್ಟುಕತೆಗಳಿದೆ ಅನಾಮಿಕಾ. ಯಾವುದನ್ನ ನಂಬಬೇಕೋ ಯಾವುದನ್ನ ನಂಬಬಾರದೋ ಅರ್ಥವಾಗಲ್ಲ. ಅದರಲ್ಲಿ ನಿಜವೆಷ್ಟಿದೆಯೋ ಸುಳ್ಳೆಷ್ಟಿದೆಯೋ ಅಂತ ಕೂಡ ಗೊತ್ತಿಲ್ಲ. ನಾವು ಅಲ್ಲಿವರೆಗೆ ಹೋಗ್ಬಹುದಾ ಚಿಕ್ಕಮ್ಮ? ನಿನಗೆ ಇಂತಹದ ವಿಚಿತ್ರಗಳು ವಿಷಯಗಳಂದ್ರೆ ತುಂಬಾ ಇಷ್ಟ ಅನ್ನೋ ಹಾಗಿದೆ. ಹೌದು ಚಿಕ್ಕಮ್ಮ, ಇಂತಹದ್ದೇನಾದ್ರೂ ತಿಳಿದ್ರೆ ಸಾಕು. ನಿಜಕ್ಕೂ ಅದು ಎಷ್ಟರವರೆಗೂ ನಿಜನೋ ಅಂತ ನಿದ್ರೆ ಬರಲ್ಲ. ನಾವು ಹೀಗೆ ಹೋಗಿ ಹಾಗೆ ಬಂದ್ಬಿಡೋಣವಾ? ನಿಮ್ಮ ಅತ್ತೆ ಮನೆಯಲ್ಲಿಲ್ವಾ? ಚಿಕನ್ ತಗೊಂಡ್ಬರೋದಕ್ಕೆ ಹೋಗಿದ್ದಾಳೆ ಚಿಕ್ಕಮ್ಮ. ಅಂದ್ರೆ ಬೇಗನೆ ಬಂದ್ಬಿಡ್ತಾಳೆ ಅನಾಮಿಕಾ. ನೀನು ಮನೆಯೊಳಗೆ ಹೋಗು. ನೀನು ನನ್ ಜೊತೆ ಮಾತಾಡ್ತಾ ಇದೀಯ ಅಂತ ನಿಮ್ಮ ಅತ್ತೆಗೆ ತಿಳಿದ್ರೆ ದೊಡ್ಡ ಜಗಳವೇ ನಡೆಯುತ್ತೆ. ಮತ್ತೆ ಆ ಹ್ಯಾಂಡ್ ಪಂಪ್ ಹತ್ರ ಯಾವಾಗ ಹೋಗೋಣ ಚಿಕ್ಕಮ್ಮ? ನಾನು ಟೈಮ್ ನೋಡಿ ಹೇಳ್ತೀನಿ ಬಿಡು. ಮೊದಲು ನೀನು ಮನೆಯೊಳಗೆ ಹೋಗು. ಆ ಚಿಕನ್ ಬೇಯಿಸೋದಕ್ಕೆ ಬೇಕಾದ ಸಾಮಾನನ್ನ ರೆಡಿ ಮಾಡ್ಕೋ, ಬೇಗ ಹೋಗು ಎಂದು ಹೇಳುತ್ತಲೇ ಅನಾಮಿಕಾ ಕಿಚನ್ ಒಳಗೆ ಬರುತ್ತಾಳೆ. ಈರುಳ್ಳಿ ಕಟ್ ಮಾಡ್ತಾ ಇರ್ತಾಳೆ. ಇಷ್ಟರಲ್ಲಿ ಶಾರದಾ ಚಿಕನ್ ತಗೊಂಡು ಬಂದು ಕೊಡ್ತಾಳೆ. ತಗೊಳ್ಳೆ ಸೊಸೆ, ಚಿಕನ್ ತುಂಬಾ ರುಚಿಯಾಗಿ ಮಾಡು, ಇಬ್ಬರಿಗೂ ಬಹಳ ಇಷ್ಟ. ಹಾಗೆ ಅತ್ತೆ, ಹೊರಗೆ ಜಗಲ ಮೇಲೆ ಕೂತ್ಕೋತೀನಿ ನಾನು ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಗೆ ಬರುತ್ತಾಳೆ. ಅದೇ ಸಮಯದಲ್ಲಿ ಹೊಲದಿಂದ ತಂದೆ ಮಗ ಪ್ರಸಾದ್ ರಮೇಶರು ಮನೆ ಕಡೆಗೆ ನಡೀತಾ ಇರ್ತಾರೆ. ಮಗು ರಮೇಶು, ಏನಪ್ಪ ಸೊಸೆಗೆ ಹ್ಯಾಂಡ್ ಪಂಪ್ ಬಗ್ಗೆ ಹೇಳಿದ್ಯಾ? ಇಲ್ಲಪ್ಪ, ಹೇಳಲಿಲ್ಲ. ಹೇಳ್ಬೇಕು ಅನ್ಕೋತಾ ಇದ್ದೀನಿ, ಆದ್ರೆ ಹೇಳಲಾರ್ದೆ ಹೋಗ್ತಾ ಇದ್ದೀನಿ. ಸೊಸೆಗೆ ನಮ್ಮ ಊರು ಹೊಸದಲ್ವ ಮಗನೇ. ಊರಲ್ಲಿ ನಡೀತಾ ಇರೋ ಪರಿಸ್ಥಿತಿ ಬಗ್ಗೆ, ಕಟ್ಟುಪಾಡಿನ ಬಗ್ಗೆ ನಿಧಾನವಾಗಿ ಹೇಳ್ಬೇಕು. ನಾವು ಹೇಳದೇ ಇದ್ರೆ ಸೊಸೆ ಯಾವತ್ತಾದ್ರೂ ಯಾರಾದ್ರೂ ಕರೆದ್ರೆ ಅವ್ರ ಜೊತೆಗೆ ಹೋಗ್ತಾಳಲ್ಲ, ಆಗ ಸಮಸ್ಯೆಯಲ್ಲಿ ಸಿಕ್ಕಾಕೋತಾಳೆ. ನಾವು ಪ್ರಮಾದದಲ್ಲಿ ಬೀಳ್ತೀವಿ ಮಗನೇ.
ಸರಿಯಪ್ಪ, ಈ ದಿನ ಹೇಳ್ತೀನಿ ಬಿಡು. ಮರ್ತು ಹೋಗದೆ ಹೇಳು ಮಗನೆ ಎಂದು ತಂದೆ ಮಗ ಇಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ. ಇನ್ನು ಮನೆಯಲ್ಲಿ ಬರುತ್ತಲೇ ಚಿಕನ್ ಘಮಘಮ ವಾಸನೆ ಅವರಿಗೆ ತಿಳಿದು ಹೋಗುತ್ತೆ. ಶಾರದಾ, ನನಗಾಗಿ ಚಿಕನ್ ತಗೊಂಬಂದ್ಯಾ? ಎಲ್ರಿಗೂ ತಗೊಂಬಂದೆ, ನಿಮ್ಗಾಗಿ ಪ್ರತ್ಯೇಕವಾಗಿ ಏನಲ್ಲ. ಪ್ರತ್ಯೇಕ ಅಂತ ಹೇಳಿದ್ರೆ ಬಿದ್ದು ಹೋಗ್ತೀನಿ ಅಂತಲ್ವಾ ಶಾರದಾ? ಆಗ ತಮ್ಮ ಮೂತಿ ಹಲ್ಲು ಮುರಿದೋಗುತ್ತಲ್ವಾ? ನಿನ್ ಕೈಯಲ್ಲಿ ಎಷ್ಟು ಸಲ ಹೋಗಿಲ್ಲ, ಈಗ ಎಷ್ಟು ಸಲ ಇಟ್ಕೊಂಡಿಲ್ವಾ ಎಂದು ಅನ್ನುತ್ತಲೇ ಶಾರದಾ ಕೋಪದಿಂದ ನೋಡುತ್ತಾಳೆ. ಇನ್ನು ರಮೇಶ್ ಅಲ್ಲಿಂದ ನಗುತ್ತಾ ಒಳಗಡೆಗೆ ಹೊರಟು ಹೋಗುತ್ತಾನೆ. ಮಗನ್ ಮುಂದೆ ಹಾಗೆಲ್ಲ ಮಾತಾಡ್ತಾರ? ಈಗ ಮಗ ಏನ್ ಅನ್ಕೋತಾನೆ? ನಮ್ಮಮ್ಮ ನಮ್ಮಪ್ಪನ ಚೆನ್ನಾಗಿ ಹೊಡಿತಾ ಇರ್ತಾಳೆ, ಅದಕ್ಕೆ ನಮ್ಮಮ್ಮನ ಮಾತಿಗೆ ಎದುರಿಗೆ ಹೇಳ್ತಾ ಇಲ್ಲ. ಒಂದ್ ವೇಳೆ ಹೇಳಿದ್ರೆ ಮುಂದಿನಲ್ಲೂ ಉದುರು ಹೋಗುತ್ತೆ ಅಂತ ಅರ್ಥ ಮಾಡ್ಕೋತಾನಲ್ವಾ? ಅಂತ ಮಾತನ್ನೇನು ಹಚ್ಕೋಬೇಡ ಶಾರದಾ, ಬಾ ಚಿಕನ್ ತಿಂತ ಅನ್ನ ತಿನ್ನೋಣ ಎಂದು ಹೇಳಿ ಶಾರದಳನ್ನು ಕರೆದುಕೊಂಡು ಪ್ರಸಾದ್ ಮನೆಯೊಳಗೆ ಹೋಗುತ್ತಾನೆ. ಅನ್ನದ ಪಾತ್ರೆ, ಚಿಕನ್ ಪಾತ್ರೆ, ಸಾರಿನ ಪಾತ್ರೆ ಎಲ್ಲವನ್ನು ಕೆಳಗೆ ಇಟ್ಟುಕೊಂಡು ಎಲ್ಲರೂ ತಿನ್ನೋದಕ್ಕೆ ಅಂತ ಕೂತ್ಕೋತಾರೆ. ಆಗ ಶಾರದಳಿಗೆ ನೆನಪಿಗೆ ಬರುತ್ತೆ, ಸೊಸೆ ನೀರಿನ ಕುಂಡ ಕೂಡ ತಗೊಂಬಂದಲ್ಲಿಡು, ನೀರಿಗಾಗಿ ಪದೇ ಪದೇ ಏನು ಕೇಳ್ತೀವಿ ಹೇಳು, ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕಾ ಕಿಚನ್ ಒಳಗಿರುವ ಚಿಕ್ಕ ಮಡಕೆ ಹತ್ರ ಬರ್ತಾಳೆ. ಆ ಮಡಕೆಯಲ್ಲಿ ನೋಡ್ತಾಳೆ, ಆ ಮಡಕೆಯಲ್ಲಿ ನೀರಿರೋದಿಲ್ಲ. ಮತ್ತೊಂದು ಕೊಡವನ್ನು ನೋಡ್ತಾಳೆ, ಅದು ಕೂಡ ಖಾಲಿಯಾಗಿರುತ್ತೆ. ಆ ಖಾಲಿಯಾಗಿರುವ 2 ಕೊಡಗಳನ್ನು ತೆಗೆದುಕೊಂಡು ಶಾರದಳ ಹತ್ತಿರ ಬರ್ತಾಳೆ. ಅತ್ತೆ, ಈ 2 ಕೊಡದಲ್ಲಿರುವ ನೀರು ಕೂಡ ಆಗೋಗಿದೆ, ಮತ್ತೆ ಈಗ ಹೇಗೆ ಎಂದು ಅನ್ನುತ್ತಾ ಇರುವಾಗ ಮಂಗಲಂ ಮೈಕ್ ಹಿಡಿದುಕೊಂಡು ಅರಚ್ತಾ ಇರ್ತಾನೆ. ಎಲ್ರೂ ಜಾಗೃತಿಯಾಗಿ ಕೇಳಿ, ನೀರಿನ ಬಾವಿ ಕೂಡ ಒಣಗಿ ಹೋಗಿದೆ ಎಂದು ಹೇಳುತ್ತಾ ಇರುವಾಗ ಶಾರದಾ, ಅನಾಮಿಕಾ ಎಲ್ಲರೂ ಹೊರಗೆ ಬರುತ್ತಾರೆ. ಎಲ್ರೂ ಜಾಗೃತಿಯಾಗಿ ಕೇಳಿ, ದಿನವೂ ನಾವು ಕುಡಿಯುವ ನೀರಿನ ಬಾವಿ ಒಣಗಿ ಹೋಗಿದೆ, ಈಗ ನೀರಿಲ್ಲ. ನೀರಿನ ಉಪಯೋಗ ಅವರವರ ಇಷ್ಟಕ್ಕೆ ಬಿಟ್ಟದ್ದು. ಈ ವಿಷಯದಲ್ಲಿ ಸುದರ್ಶನ್ ಬಾಬು ಏನು ಮಾಡಲಾರೆ ಅಂತ ಹೇಳಿದ್ದಾರೆ, ಜಾಗೃತಿಯಾಗಿ ಇದ್ಬಿಡಿ ಎಂದು ಹೇಳಿಕೊಳ್ಳುತ್ತಾ ಹೊರಟು ಹೋಗುತ್ತಾನೆ. ನೀರಿನ ಅಗತ್ಯವಿಲ್ಲದೆ ಏನೋ ಒಂದು ತರ ಕಷ್ಟಪಡುತ್ತಾ ಇಷ್ಟಪಟ್ಟು ಚಿಕನ್ ತಿನ್ನುತ್ತಾರೆ. ಇನ್ನು ರಾತ್ರಿ ಆಗುತ್ತೆ, ಎಲ್ಲರೂ ಮಲಗಿರ್ತಾರೆ. ನಿದ್ರೆ ಬರದ ಅನಾಮಿಕಾ ಮಾತ್ರ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇರ್ತಾಳೆ. ಸ್ವಲ್ಪ ದೂರದಲ್ಲಿ ಒಬ್ಬ ಸ್ವಾಮೀಜಿ ಪ್ರತ್ಯಕ್ಷವಾಗುತ್ತಾನೆ. ಅನಾಮಿಕಾ ಸ್ವಾಮೀಜಿ ಕಡೆಗೆ ಅಯೋಮಯದಿಂದ ನೋಡ್ತಾ ಇರ್ತಾಳೆ. ಹೀಗೆ ಬಾ ತಾಯಿ, ಹೀಗೆ ಬಾ, ನಿನಗೆ ಈ ಊರಿಗೆ ಬೇಕಾದ ನೀರನ್ನು ನಾನು ಕೊಡ್ತೀನಿ, ನನ್ನ ಹತ್ರಕ್ಕೆ ಬಾ ಎಂದು ಅನ್ನುತ್ತಾ ಇರುವಾಗ ಅನಾಮಿಕಾ ಒಂದು ಕ್ಷಣದ ಹೊತ್ತು ಏನು ಮಾಡಲು ತಿಳಿಯಲಾರದೆ ಭಯಪಡ್ತಾ ಇರ್ತಾಳೆ. ಭಯಪಡದೆ ಬಾ ತಾಯಿ, ನಾನು ದುಃಖದಲ್ಲಿದ್ದೀನಿ, ಬಂದಿಯಾಗಿದ್ದೀನಿ, ನನಗೆ ವಿಮುಕ್ತಿ ತೋರಿಸಿದರೆ ನಾನು ನಿನಗೆ ಬೇಕಾದಷ್ಟು ನೀರನ್ನು ಕೊಡ್ತೀನಿ ಎಂದು ಹೇಳುತ್ತಾ ಇದ್ದರೆ ಇನ್ನು ಅನಾಮಿಕಾ ಧೈರ್ಯ ಮಾಡುತ್ತಾಳೆ. ಹೊರಗಿರುವ ಸ್ವಾಮೀಜಿ ಹತ್ರಕ್ಕೆ ಬರ್ತಾಳೆ. ಆ ಸ್ವಾಮೀಜಿಗೆ ಕೈ ಮುಗಿಯುತ್ತಾಳೆ. ಶುಭಮ್ಮ ಆಗುತ್ತೆ ತಾಯಿ, ಬಾ ತಾಯಿ ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಆ ಸ್ವಾಮೀಜಿ ಅಲ್ಲಿಂದ ಪೂರ್ವ ದಿಕ್ಕಿನಲ್ಲಿರುವ ಕೈ ಪಂಪ್ ಹತ್ತಿರ ಬರುತ್ತಾನೆ. ಅಮ್ಮ, ಇಲ್ಲಿ ಅಗಿ ಎಂದು ಹೇಳಿ ಒಂದು ಕಡೆಯನ್ನು ತೋರಿಸುತ್ತಾನೆ ಸ್ವಾಮೀಜಿ. ಆಗ ಅನಾಮಿಕಾ ಹೇಗೆ ಅಗಿಬೇಕು ಸ್ವಾಮೀಜಿ ಎಂದು ಅನ್ನುತ್ತಾ ಸುತ್ತಲೂ ನೋಡುತ್ತಾ ಇರುತ್ತಾಳೆ. ಆಗ ಒಂದು ಕಡೆ ಒಂದು ಹಾರೆಕೋಲು ಕಾಣಿಸುತ್ತದೆ. ಅಲ್ಲಿ ನೋಡು ತಾಯಿ, ಆ ಹಾರೆಕೋಲನ್ನು ತೆಗೆದುಕೋ ಎಂದು ಸ್ವಾಮೀಜಿ ಹೇಳುತ್ತಲೇ ಅನಾಮಿಕಾ ಆ ಹಾರೆಯನ್ನು ತೆಗೆದುಕೊಂಡು ಸ್ವಾಮೀಜಿ ಹೇಳಿದ ಜಾಗದಲ್ಲಿ ಅಗಿಯುತ್ತಾಳೆ. ಅಲ್ಲಿ ಒಂದು ಮಡಕೆ ಸಿಗುತ್ತೆ. ಆ ಮಡಕೆಗೆ ಒಂದು ತಾಯ್ತ ಕಟ್ಟಿರುತ್ತದೆ. ಅನಾಮಿಕಾ, ಆ ತಾಯ್ತವನ್ನು ತೆಗಿಯಮ್ಮ ಎಂದು ಹೇಳುತ್ತಲೇ ಸ್ವಾಮೀಜಿ ಹೇಳಿದ ಹಾಗೆ ಅನಾಮಿಕಾ ತೆಗೆಯುತ್ತಾಳೆ. ಅಷ್ಟೇ, ಸ್ವಾಮೀಜಿಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ನಿನ್ನಿಂದ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ತಾಯಿ, ಇಂದಿನಿಂದ ಈ ಕೈ ಪಂಪು ಮಾಯಾ ಪಂಪ್ ಆಗುತ್ತದೆ, ನೀರು ಹೊಡೀರಿ, ನೀರು ಬರುತ್ತೆ ಎಂದು ಹೇಳಿ ಹಾಗೆ ಗಾಳಿಯಲ್ಲಿ ಹೊರಟು ಹೋಗುತ್ತಾ ಇರುತ್ತಾನೆ ಸ್ವಾಮೀಜಿ. ಆಗ ಅನಾಮಿಕಾ ಕೈ ಪಂಪನ್ನು ಒತ್ತುತ್ತಾಳೆ, ಅದರಿಂದ ನೀರು ಬರ್ತಾ ಇರುತ್ತೆ. ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಮಾರನೇ ದಿನ ಮನೆಯಲ್ಲಿರುವವರೆಲ್ಲರಿಗೂ ನಡೆದಿದ್ದನ್ನ ಹೇಳುತ್ತಾಳೆ. ಶಾರದಾ ಪ್ರಸಾದ್, ರಮೇಶು ಎಲ್ಲರೂ ಆ ಊರಿನ ಪೂರ್ವ ದಿಕ್ಕಿನಲ್ಲಿರುವ ಹ್ಯಾಂಡ್ ಪಂಪ್ ಹತ್ರ ಬರುತ್ತಾರೆ. ಅನಾಮಿಕಾ ಪಂಪ್ ಅನ್ನು ಹೊಡೆಯುತ್ತಾಳೆ. ಅದರಲ್ಲಿ ಅನಾಮಿಕಾ ಹೇಳಿದ ಹಾಗೆ ನೀರು ಬರ್ತಾ ಇರುತ್ತೆ. ನೀನ್ ಹೇಳಿದ್ದು ನಿಜ ಸೊಸೆ, ನಿನಗೆ ಧೈರ್ಯ ಹೆಚ್ಚೆ, ನಾನು ಏನೋ ಅಂದ್ಕೊಂಡೆ. ನೀರಿನ ಕಷ್ಟ ತೀರುವ ಮಾರ್ಗ ಹೇಳ್ತೀನಿ ಅಂತ ಸ್ವಾಮೀಜಿ ನನಗೆ ಹೇಳಿದ್ರು ಅತ್ತೆ, ಅದಕ್ಕೆ ನಾನು ಧೈರ್ಯ ಮಾಡದೆ ವಿಜಯ ಸಾಧಿಸಿದೆ.
ಎಂದು ಅನಾಮಿಕಾ ಹೇಳುತ್ತಾಳೆ. ಊರೆಲ್ಲ ಈ ವಿಷಯ ತಿಳಿದುಕೊಳ್ಳುತ್ತದೆ. ಆ ಹ್ಯಾಂಡ್ ಪಂಪ್ ಅನ್ನು ಶಾರದಳ ಸೊಸೆಯ ಮಾಯಾ ಹ್ಯಾಂಡ್ ಪಂಪ್ ಅಂತ ಕರೀತಾ ಇರ್ತಾರೆ. ಏನು ಅನಾಮಿಕಾ ಆ ಊರಿನಲ್ಲಿ ಒಳ್ಳೆ ಗೌರವ ಮರ್ಯಾದೆಯನ್ನು ಹೊಂದುತ್ತಾಳೆ. ಅನಾಮಿಕಳ ಅತ್ತೆ ಮನೆಯಲ್ಲಿ ಚೆನ್ನಾಗಿ ಸಂಸಾರ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ.